ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಯೇಸು ಹೇಳಿದ, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು ಎಂದು ಹೇಳಿ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಆದ್ದರಿಂದ ನಾವು ಎಂದು ಆನಂದ ಎಂದು ಹೇಳಿ ಕರ್ತನನ್ನು ಸ್ತುತಿಸೋಣ. ಆನಂದ ನನ್ನೇಸು ನೀಡುವ ಎಂದು ಆನಂದ ನನ್ನೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ದೇವರ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ದೇವರ ನೋಡಿ ಆಶ್ರಯ ಬಂದೆ ಎಂದೇ ಕರೆವೆನು. ಹಲ್ಲೆಲೂಯಾ ಆತನ ವಚನ ಆತ್ಮನ ಆಯುಧ ನನಗೆ ಕೇಳು. ಆತನ ವಚನ ಆತ್ಮನ ಆಯುಧ ನನಗೆ ಕೇಳು. ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಜಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನ
ಶಕ್ತಿಯು ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. Glory. Hallelujah. ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ನನಗೆ ಉತ್ತರ ನೀಡುವ, ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ, ನನ್ನೋಡ ನಿಂತು ಬಿಡುಗಡೆ ಕೊಟ್ಟು ನನ್ನ ನಡೆಸುವ, ನನ್ನೋಡ ನಿಂತು ಬಿಡುಗಡೆ ಕೊಟ್ಟು ನನ್ನ ನಡೆಸುವ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹೌದು ಕರ್ತನೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ, ನನಗೆಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹಲ್ಲೆಲೂಯಾ. Thank you, Jesus. ದೇವರಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ, ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ, ಉನ್ನತದಿ ದೇವರಿಗೆ ಮಹಿಮೆ ಉಂಟಾಗಲಿ. ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ, ಈ ಭೂಮಿಯಲ್ಲಿ ಸಮಾಧಾನವು ಪ್ರೀತಿಯು ಉಂಟಾಗಲಿ. ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ಬೀದಿಗಳನ್ನು ತೆರೆದಿರುವೆ, ನಿಶ್ಚಿತ್ತ ಮಾಡುವೆವು. ಬೀದಿಗಳನ್ನು ತೆರೆದಿರುವೆ, ನಿಶ್ಚಿತ್ತ ಮಾಡುವೆವು. ಭೂಮಿಯಲ್ಲಿ ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ, ನಿನ್ನಿಷ್ಟವು ಪರಿಪೂರ್ಣವಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ.
ಸಂತೋಷದಿಂದಿರಲಿ. ಹುಡುಕುವ ಪ್ರತಿಯೊಬ್ಬರು ಸಂತೋಷದಿಂದಿರಲಿ. ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ. ಹಾಡುವ ಎಲ್ಲರೂ ಪರಿಶುದ್ಧರಾಗಿರಲಿ. ಅಯ್ಯ ಸ್ತೋತ್ರ ಸ್ತೋತ್ರಪ್ಪ, ಓ ನಿನಗೆ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನಮ್ಮ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಅಯ್ಯ ಸ್ತೋತ್ರ ಎಲ್ಲರೂ ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರ. ಹೌದು ಕರ್ತನೇ. ಅಯ್ಯ ಸ್ತೋತ್ರ ಸ್ತೋತ್ರ ಯೇಸುವಿಗೆ ಸ್ತೋತ್ರ. ವಂದನೆಗಳು ಸ್ವಾಮಿ. ಹಲ್ಲೆಲೂಯಾ. ಉನ್ನತ ದೇವನೇ, ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ ಕರ್ತನೇ. ಆತನ ಪ್ರೀತಿ ನಮ್ಮೆಲ್ಲ ಬಲಹೀನತೆಗಳನ್ನು ಹೊತ್ತುಕೊಂಡಿದೆ. ಆತನ ಪ್ರೀತಿ ನಮ್ಮ ಹೃದಯವನ್ನು ತುಂಬುವಾಗ ನಮ್ಮಲ್ಲಿರುವಂತಹ ಬಲಹೀನತೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಹಲ್ಲೆಲೂಯಾ. ವಂದನೆ ಸ್ವಾಮಿ, ನಿನ್ನ ಪ್ರೀತಿಗೋಸ್ಕರ ವಂದನೆ. ರೂಪಾಂತರಗೊಳಿಸಯ್ಯ ಮಹಿಮಯ ಕರ್ತನೇ. ರೂಪಾಂತರಗೊಳಿಸಯ್ಯ ಮಹಿಮಯ ಕರ್ತನೇ. ನಿಮ್ಮುಖ ಭಾವದಿ ಮಾರ್ಪಡಿಸು ನನ್ನನು. ನಿಮ್ಮುಖ ಭಾವದಿ ಮಾರ್ಪಡಿಸು ನನ್ನನು. ಹಗಲೆಲ್ಲ ഇരുಳೆಲ್ಲ ಹೃದಯ ನಿಮಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯರೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವರೇ, ನನ್ನೇಸು ರಾಜನೇ, ನಿನ್ನಯ
ಕರ್ತನಿಗೆ ಮಹಿಮೆ ಉಂಟಾಗಲಿ. ಇಂದು ನಾವು ದೇವರ ಆತ್ಮದಿಂದ ನಡೆಸಿಕೊಳ್ಳುವುದು ಹೇಗೆ ಅಂತ ಕರ್ತನ ವಾಕ್ಯದಿಂದ ನಾವು ಗಮನಿಸಲಿರುತ್ತೇವೆ. ಗಲಾತ್ಯ ಪುಸ್ತಕ 5ನೇ ಅಧ್ಯಾಯ 16ರಿಂದ 18 ವಾಕ್ಯಗಳನ್ನು ನಾವು ಓದಿ ನೋಡುವಾಗ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಏಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವುಗಳು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮದಿಂದ ನಡೆಸಿಕೊಳ್ಳುವರಾದರೆ ನೇಮ ನಿಷ್ಠೆಗಳಿಗೆ ಆಧೀನರಲ್ಲ. ಆಮೆನ್. ಕರ್ತನಿಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನನ್ನ ನಾವು ನಂಬುವಾಗ ನಾವು ದೇವರ ಮುಂದೆ ನೀತಿವಂತರಾಗ್ತೇವೆ. ಹೋದ ವಾರದಲ್ಲಿ ಇದನ್ನು ನಾವು ಗಮನಿಸಿದೆವು. ನೀತಿವಂತನು ನಂಬಿಕೆಯಿಂದಲೇ ಬದುಕಬೇಕು. ಆಗ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಡುವಾಗ ನಾವು ನೀತಿವಂತರಾಗ್ತೀವಿ. ನಂತರ ಯೇಸು ಕ್ರಿಸ್ತನನ್ನ ನಾವು ನಂಬುವಾಗ ದೇವರನ್ನ ಅಪ್ಪ ತಂದೆಯೇ ಅಂತ ಹೇಳಿ ಕರೆಯುವಂತ ಆತ್ಮವನ್ನ ದೇವರು ನಮಗೆ ಕೊಡ್ತಾನೆ. ರೋಮ 8:14 ಹೇಳುತ್ತೆ, ದೇವರ ಆತ್ಮದಿಂದ ನಡೆಸಿಕೊಳ್ಳುವವರು ದೇವರ ಮಕ್ಕಳು ಎಂದು ಹೇಳಿ. ಕರ್ತನಿಗೆ ಸ್ತೋತ್ರ. ಅಂದ್ರೆ ದೇವರಿಂದ ಹುಟ್ಟಿದಂತ ನಾವು, ದೇವರ ಮಕ್ಕಳಾಗಿರುವಂತ ನಾವು ದೇವರ ಆತ್ಮದಿಂದ ನಡೆಸಲ್ಪಡಬೇಕು, ನಡೆದುಕೊಳ್ಳಬೇಕು. ಕರ್ತನಿಗೆ ಸ್ತೋತ್ರ. ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಅಂದ್ರೆ ನಮ್ಮಲ್ಲಿ 3 ಇದೆ: ಪ್ರಾಣ, ಆತ್ಮ, ಶರೀರ. ನಮ್ಮ ಪ್ರಾಣ ಅಂದರೆ ಆಂಗ್ಲದಲ್ಲಿ ಅದಕ್ಕೆ ಸ್ಪಿರಿಟ್ ಅಂತಾರೆ. ನಮ್ಮ ಪ್ರಾಣದೊಡನೆ ಕರ್ತನು ಮಾತಾಡ್ತಾನೆ. ಗಾಡ್ ಸ್ಪೀಕ್ಸ್ ಟು ಅವರ್ ಸ್ಪಿರಿಟ್. ಆಗ ನಮ್ಮ ಪ್ರಾಣ ಏನಾಗಿದೆ, ಎಷ್ಟು ಹೇಳಿದ, ನಾನು ಅವುಗಳಿಗೆ ಜೀವವನ್ನು ಕೊಡಲು ಅದು ಸಮೃದ್ಧಿಯಾಗಲೆಂದು ಹೇಳಿ ಬಂದೆನು ಅಂತೇಳಿ. ಅಂದರೆ ದೇವರನ್ನ ನಾವು ನಂಬಿರೋದಕ್ಕೆ ಕಾರಣ ದೇವರು ನಮ್ಗೆ ಜೀವ ಕೊಟ್ಟಿದ್ದಾನೆ, ದೇವರ ಮಕ್ಕಳಾಗಿದ್ದೇವೆ. ನಂತರ ನಮಗೇನಿದೆ, ಒಂದು ಆತ್ಮವಿದೆ. ಆ ಆತ್ಮ ಬೆಳೀಬೇಕು. ಕರ್ತನಿಗೆ ಸ್ತೋತ್ರ. ಹೇಗೆ ಮಕ್ಕಳು ಬೆಳೀತಾರೋ ಅದೇ ರೀತಿ ನಮ್ಮ ಆತ್ಮಗಳು ಬೆಳೆಯಬೇಕು. ಆಗ ಪೇತ್ರ ಹೇಳ್ತಾನೆ, ನೀವು ಸಣ್ಣ ಮಕ್ಕಳಾಗಿ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ನೀವು ಬೆಳೀತೀರಾ ಅಂತ ಹೇಳಿ. ಕರ್ತನಿಗೆ ಸ್ತೋತ್ರ. ಶಾರೀರದ ಅಭಿಲಾಷೆಗಳನ್ನು ನಾವು ತೆಗೆದುಹಾಕಿ, ಮೂರನೇದಾಗಿ ನಾವು ನಮ್ಮಲ್ಲಿ ಒಂದು ಶರೀರ ಇದೆ. ಆ ಶರೀರ ಏನಾಗಿದೆ, ಪಾಪಕ್ಕೋಸ್ಕರ ಸತ್ತು ನೀತಿಗೋಸ್ಕರ ಬದುಕ್ತಾ ಇದೆ. ಕರ್ತನಿಗೆ ಸ್ತೋತ್ರ. ಆಗ ಇಲ್ಲಿ ನಾವು ಆತ್ಮದಲ್ಲಿ ನಡೆಸಿಕೊಳ್ಳಬೇಕಾದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಕರ್ತನಿಗೆ ಸ್ತೋತ್ರ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಅಂದ್ರೆ ನಮ್ಮ ಶರೀರದಲ್ಲಿ ನಮಗೊಂದು ಹೋರಾಟ ಇರುತ್ತೆ. ದೇವರ ಆತ್ಮ ನಮ್ಮನ್ನು ನಡೆಸುವಾಗ ನಮ್ಮ ಶರೀರದಲ್ಲಿ ಒಂದು ಹೋರಾಟ ಇರುತ್ತೆ. ಕರ್ತನಿಗೆ ಸ್ತೋತ್ರ. ಯಾಕೆಂದ್ರೆ ಶರೀರದಲ್ಲಿ ಅನೇಕ ಅಭಿಲಾಷೆಗಳಿರುತ್ತೆ. ಅದನ್ನ ನಾವು ತೆಗೆದು ಹಾಕಿದ್ರೆ ಮಾತ್ರನೇ ನಾವು ಆತ್ಮನಿಂದ ನಡೆಸಲ್ಪಡೋದಕ್ಕೆ ಸಾಧ್ಯ. ಕರ್ತನಿಗೆ ಸ್ತೋತ್ರ. ಇಂದು ಉದಾಹರಣವಾಗಿ ನಮ್ಮೆಲ್ಲರಿಗೆ ತಿಳಿದಂತ ಪ್ರವಾದಿಯಾದಂಥ ಎಲಿಯ ದೇವರ ಆತ್ಮದಿಂದ ಹೇಗೆ ನಡೆಸಲ್ಪಟ್ಟ ಗಮನಿಸಿ. ದೇವರ ಆತ್ಮದಿಂದ ನಾವು ನಡೆಸಲ್ಪಡಬೇಕಾದ್ರೆ ಮೊದಲನೇದಾಗಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಡನೆ ಮಾತಾಡಬೇಕು. ಆ ಮಾತಿನಂತೆ ನಾವೇನು ಮಾಡಬೇಕು? ಯಾಕೆಂದರೆ ದೇವರ ವಾಕ್ಯ ಮತ್ತು ದೇವರ ಆತ್ಮ ಬೇರೆ ಬೇರೆ ಅಲ್ಲ. ಯೇಸು ಹೇಳ್ದ, ನಾನು ಆಡುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಅಂತೇಳಿ. ಅಂದರೆ ದೇವರು ನಮ್ಮ ಜೊತೆ ಮಾತಾಡುವಾಗ ಅದು ಆತ್ಮವಾಗಿ ಮಾತಾಡಿ ಜೀವವಾಗಿ ನಮ್ಮೊಳಗೆ ಹೋಗುತ್ತೆ. ಆಗ ನಾವೇನು ಮಾಡಬೇಕು? ಆ ಆತ್ಮನಿಂದ ನಡೆಸಲ್ಪಡಬೇಕು. ಈಗ ದೇಶವೆಲ್ಲ ಒಂದು ದೊಡ್ಡ ಬರವಿದೆ. ಅಂಥ ಸಮಯದಲ್ಲಿ ದೇವರೇನು ಮಾಡ್ತಾನೆ? ಎಲಿಯನ ಜೊತೆ ಮಾತಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಒಂದು ಅರಸರು 17ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೇಳುತ್ತೆ, ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು
ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿ ಇರುವ ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಕೇರಿತ್ ಹಳ್ಳದಲ್ಲಿ ಅಡಗಿಕೋ. ಕರ್ತನ ವಾಕ್ಯ ಎಲಿಯನಿಗುಂಟಾಯಿತು. ಕೇರಿತ್ ಹಳ್ಳದಲ್ಲಿ ನೀನು ಹೋಗಿ ಅಡಗಿಕೋ. ಈಗ ಈ ವಾಕ್ಯ ಬಂದಿದ ತಕ್ಷಣ ಅವನೇನ್ ಮಾಡ್ತಾನೆ? ಕೇರಿತ್ ಹಳ್ಳದಲ್ಲಿ ಹೋಗಿ ಅಡಗಿಕೊಳ್ತಾನೆ. ಸೊ ಆ ಕೇರಿತ್ ಹಳ್ಳ ಎಂದ್ರೆ ಆಂಗ್ಲದಲ್ಲಿ ನೋಡುವಾದ್ರೆ ಕೇರಿತ್ ಅಂದ್ರೆ ಸಪರೇಟೆಡ್ ಒನ್, ಬೇರ್ಪಡಿಸುವಂಥದ್ದು. ಇಲ್ಲ ಕನ್ನಡದಲ್ಲಿ ನಾವು ನೋಡೋದಾದ್ರೆ ಅದು ನಮ್ಮನ್ನು ಪ್ರತ್ಯೇಕ ಮಾಡುವಂಥದ್ದು, ದೇವರಿಗೋಸ್ಕರ ನಮ್ಮನ್ನು ಪ್ರತ್ಯೇಕ ಮಾಡುವಂಥದ್ದು. ದೇವರ ವಾಕ್ಯ ನಮ್ಮೊಳಗೋಗುವಾಗ ಅದು ನಮ್ಮೊಳಗೆ ಬರೆಯುವಾಗ ಪೌಲನಿಗೆ ಹಿಬ್ರಿಯ ಪುಸ್ತಕದಲ್ಲಿ ನಾವು ನೋಡುವಾಗ Hebrews chapter 4, ದೇವರ ಆತ್ಮದಿಂದ ನಾವು ನಡೆಸಲ್ಪಡಬೇಕು. ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯದಲ್ಲಿ ಅಡಗಿರುವಂತಹ ದೇವರ ಆತ್ಮದ ಶಕ್ತಿ ಏನು ಮಾಡುತ್ತೆ? ನಮ್ಮನ್ನು ನಡೆಸುತ್ತೆ. ಇಬ್ರಿಯ 4:12 ಹೇಳುತ್ತೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕಿಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಕರ್ತನಿಗೆ ಸ್ತೋತ್ರ. ಅಂದ್ರೆ ದೇವರ ವಾಕ್ಯ ನಮ್ಮೊಳಗೋಗುವಾಗ ಅದು ಎಷ್ಟು ಶಕ್ತಿ ಉಳ್ಳದ್ದು ಅಂತ ಹೇಳಿ ಪೌಲ ಇಬ್ರಿಯ ಸಭೆಗೆ ಬರೀತಾರೆ. ಅಂದ್ರೆ ಈಗ ಏಲಿಯನಿಗೆ ದೇವರೊಂದು ವಾಕ್ಯ ಬರುತ್ತೆ, ನೀನು ಇಲ್ಲಿಂದ ಕೇರಿತ್ ಹಳ್ಳಕ್ಕೆ ಹೋಗು. ದೇವ್ರು ಹೇಳಿದಂತೆ ಎಲಿಯ ಮಾಡ್ತಾನೆ. ಅಲ್ಲಿ ಕೇರಿತ್ ಹಳ್ಳಕ್ಕೆ ನೀನು ಹೋದ್ರೆ ಕಾಗೆಗಳಿಗೆ ನಾನೇನ್ ಮಾಡ್ತೀನಿ? ಆಜ್ಞಾಪಿಸ್ತೇನೆ ನಿನಗೆ ಊಟ ತಂದು ಕೊಡೋದಿಕ್ಕೆ. ಅಂದ್ರೆ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಆ ದೇಶದಲ್ಲಿರುವಂತ ರಾಜನಿಂದ, ಆ ದೇಶದಿಂದ, ಇಸ್ರಾಯೇಲ್ ದೇಶದಿಂದ ಏನ್ ಮಾಡ್ತಾನೆ? ದೇವರು ಎಲಿಯನನ್ನ ಬೇರೆ ಮಾಡ್ತಾನೆ, ಸಪ್ರೇಟ್ ಮಾಡ್ತಾನೆ. ಇಲ್ಲಿ ಬೇಡ, ಈ ಜಾಗ ಬೇಡ, ಕೇರಿತ್ ಹಳ್ಳಕ್ಕೆ ಹೋಗ್ಬಿಡು ಅಂತ. ಅದೇ ರೀತಿ ನಮ್ಮೊಳಗೆ ಒಂದು ದೇವರ ಆತ್ಮದಿಂದ ನಾವು ಹೇಗೆ ನಡೆಸ್ಕೊಳ್ಪಡ್ತೇವೆ ಅಂದ್ರೆ, ದೇವರ ವಾಕ್ಯ ನಮ್ಮೊಳಗೆ ಬರುವಾಗ ಕರ್ತನಿಗೆ ಸ್ತೋತ್ರ, ಆ ವಾಕ್ಯ ಏನ್ ಮಾಡುತ್ತಂದ್ರೆ ನಮ್ಮನ್ನ ಈ ರೀತಿಯಾಗಿ ನಡ್ಕೋ ಅಂತ ಹೇಳುತ್ತೆ. ಕರ್ತನಿಗೆ ಸ್ತೋತ್ರ. ಈಗ ಏಲಿಯನ್ ನೋಡ್ಬಿಟ್ಟು ಕೇರಿತ್ ಹಳ್ಳಕ್ಕೆ ಹೋಗು ಅಂದ್ರೆ ದೇವ್ರ ವಾಕ್ಯ ಹೇಳಿದ ಕಡೆಗೆ ನಮ್ಮನ್ನದು ನಡೆಸುತ್ತೆ. ಕರ್ತನಿಗೆ ಸ್ತೋತ್ರ. ಅಂದ್ರೆ ನಮ್ಮನ್ನ ಪ್ರತ್ಯೇಕಿಸುತ್ತೆ. ಕೇರಿತ್ ಹಳ್ಳ ಅಂದ್ರೆ ಸಪರೇಟೆಡ್ ಒನ್, ಬೇರ್ಪಡಿಸುವಂಥದ್ದು. ದೇವರ ವಾಕ್ಯವನ್ನು ಓದುವುದಕ್ಕೆ ಈಗ ನಮಗೆ ಅನೇಕ ಸರಿ ಸಮಯ ಇರೋದಿಲ್ಲ, ನಮ್ಮ ತಲೆ ಒಂದೇ ಯೋಚನೆ ಬಿಸಿಯಾಗಿರುತ್ತೆ. ಹಾಗೇನು ಮಾಡಬೇಕು ಅಂದರೆ, ನಾವು ದೇವರ ಆತ್ಮದಿಂದ ನಡೆಸಬೇಕಾದ್ರೆ ನಾವು ದೇವರ ವಾಕ್ಯವನ್ನು ಕೇಳೋದಕ್ಕೆ ನಮ್ಮನ್ನು ಪ್ರತ್ಯೇಕ ಮಾಡಿಕೊಳ್ಬೇಕು. ಎಷ್ಟು ದೇವರ ವಾಕ್ಯ ನಮ್ಮೊಳಗೆ ಹೋಗುತ್ತೋ ಆ ವಾಕ್ಯದಲ್ಲಿರುವಂಥ ಶಕ್ತಿ, ಆ ವಾಕ್ಯದಲ್ಲಿ ಬರುವಂಥ ನಂಬಿಕೆ ಮೂಲಕವಾಗಿ ನಾವು ಬೇರೂರ್ತೇವೆ. ಕರ್ತನಿಗೆ ಸ್ತೋತ್ರ. ಬಲ ಹೊಂದ್ತೇವೆ. ಕರ್ತನಿಗೆ ಸ್ತೋತ್ರ. ಆಗ ನಾವು ಮೊದಲನೇದಾಗಿ ನಮ್ಮನ್ನು ಯಾತಕ್ಕೋಸ್ಕರ ಪ್ರತ್ಯೇಕಿಸಿಕೊಳ್ಬೇಕು, ನಮ್ಮನ್ನು ಯಾತಕ್ಕೋಸ್ಕರ ಬೇರ್ಪಡಿಸಿಕೊಳ್ಬೇಕು. ಎಲೇನಿಗೆ ಹೇಳಿದಂತೆ ನಾವು ದೇವರ ವಾಕ್ಯವನ್ನ ಕೇಳುವಾಗ ಏನಾಗುತ್ತೆ ಅಂದ್ರೆ ಅದು ನಮ್ಮ ಶರೀರ ಅಭಿಲಾಷೆಗಳನ್ನ ಏನ್ ಮಾಡುತ್ತೆ? ನಮ್ಮಿಂದ ತೆಗೆಯುತ್ತೆ, ಶುದ್ಧ ಮಾಡುತ್ತೆ. ಕರ್ತನಿಗೆ ಸ್ತೋತ್ರ. ನಾವು ಮೊನ್ನೆ ದೇವರ ವಾಕ್ಯವನ್ನು ಓದ್ಬಹುದು, ನಂತರ ನಾವೇನ್ ಮಾಡ್ಬೋದು? ದೇವರ ವಾಕ್ಯವನ್ನು ಧ್ಯಾನಿಸಬಹುದು. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ನಾವು ದೇವರ ವಾಕ್ಯವನ್ನು ಓದೋದು ಮಾತ್ರವಲ್ಲ, ಆ ವಾಕ್ಯವನ್ನು ಧ್ಯಾನಿಸುವಾಗ ನಂತರ ಆ ವಾಕ್ಯದಲ್ಲಿ ನಾವೇನ್ ಮಾಡಬಹುದು? ಆ ಪ್ರವಾದನೆಯ ವಾಕ್ಯಗಳು ನಮ್ಮ ಒಳಗೆ ಬರುವಾಗ, ಅದನ್ನು ನಾವು ನಂಬುವಾಗ ಕರ್ತನಿಗೆ ಸ್ತೋತ್ರ, ಆ ವಾಕ್ಯದಿಂದ ನಾವು ನಡೆಸಲ್ಪಡ್ತೇವೆ. ಈಗ ದೇವ್ರು ಏನು ಮಾಡ್ತಾನೆ? ಎಲಿಯನ್ ನೋಡ್ಬಿಟ್ಟು ಏನು ಮಾಡ್ತಾನೆ? ನೀನು ಇಲ್ಲಿಂದ ಹೊರಟು ಕೇರಿಬಾತ್ ಹಳ್ಳಕ್ಕೆ ಹೋಗ್ಬಿಡು. ಹಳ್ಳಕ್ಕೆ ಹೋಗಿ ಅಲ್ಲಿ ಅಡಕ್ಕೋ. ಅಲ್ಲಿ ಸ್ವಲ್ಪ ದಿವಸ ಏನಾಗುತ್ತೆ? ಕಾಗೆಗಳು ಊಟ ತಂದು ಕೊಡುತ್ತೆ. ಅಲ್ಲಿ ಆ ನದಿ ಬತ್ತು ಹೋಗುವಾಗ ತಿರುಗಿ ದೇವರ ವಾಕ್ಯ ಎಲಿಯನಿಗೆ ಉಂಟಾಗುತ್ತೆ. ಈಗ ಮೊದಲೇದಾಗಿ ದೇವ ಮನುಷ್ಯನಾದ ಪ್ರವಾದಿಯಾದಂಥ ಎಲಿಯ ಏನು ಮಾಡ್ದ? ದೇವರ ವಾಕ್ಯವನ್ನು ಕೇಳ್ದ, ಅದರಂತೆ ನಡೆದ. ಅಲ್ಲಿ ದೇವರು ಅವನೇನು ಮಾಡ್ದ? ಪೋಷಿಸಿದ. ಕರ್ತನಿಗೆ ಸ್ತೋತ್ರ. ಅವನಿಗೇನು ಬೇಕಾಗಿತ್ತು ಅದನ್ನು ದೇವರು ಅವನು ಕೊಟ್ಟ. ಎರಡನೇದಾಗ ಈಗ ಏನು ಮಾಡ್ತಾನೆ ಅಂದರೆ, 1 ಅರಸ 17 ಅಧ್ಯಾಯ 8-9 ವಾಕ್ಯ ಹೇಳುತ್ತೆ, ಆಗ ಎಲಿಯನು
ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಸೀದೋನ್ಯರ ಸಾರಿಪಾತ್ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿಯ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ಈಗ ದೇವರು ಎಲಿಯನ್ನು ನಡೆಸ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ. ಅಂದರೆ ಎಲಿ ಯಾವಾಗಲೂ ಪ್ರಾರ್ಥಿಸುವಂಥ ದೇವ ಮನುಷ್ಯ. ಸೊ ಅವನ್ನ ಮೊದಲಿದಾಗ ಏನು ಮಾಡ್ತಾನೆ ಅಂದರೆ, ಹೇಗೆ ನಡೆಸ್ತಾನೆ ಅಂದರೆ, ಅವನನ್ನು ಪ್ರತ್ಯೇಕಿಸ್ತಾನೆ. ಈ ಸಪರೇಟ್ಸ್ ಹಿಮ್ಸೆಲ್ಫ್. ದೇವ್ರು ನಮ್ಮನ್ನು ಹೇಗೆ ನಡೆಸ್ತಾನೆ ಅಂದರೆ, ನಮ್ಮನ್ನು ಸಪ್ರೇಟ್ ಮಾಡ್ತಾನೆ. ನೀನು ಇದನ್ನು ಬಿಟ್ಟು ಇಲ್ಲಿ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ನೀನು ಇಲ್ಲಿ ಬಂದ್ಬಿಟ್ಟು ನನ್ನ ವಾಕ್ಯವನ್ನು ಓದು, ನೀನು ಬಂದು ಹೀಗೆ ಮಾಡು ಅಂತ ದೇವರ ವಾಕ್ಯ ಹೇಗೆ ನಮ್ಮನ್ನು ನಡೆಸುತ್ತಂದರೆ, ನಾವು ಇರುವ ಸ್ಥಳದಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಇಫ್ ಯು ಆರ್ ಬಿಸಿ ಇನ್ ಅ ಮೀಟಿಂಗ್, ಗಾಡ್ ಸೇಸ್, ನೋ, ಐ ವಾಂಟ್ ಟು ಟಾಕ್ ಟು ಯು. ನೀನು ಮೀಟಿಂಗ್ ಬಿಡು, ನಾನು ನಿನ್ನ ಜೊತೆ ಮಾತಾಡಬೇಕು. ಕರ್ತನಿಗೆ ಸ್ತೋತ್ರ. ಮೋಸೆ ನೋಡಿ ಹೇಳ್ದ, ನೀನು ಬೆಟ್ಟ ಹತ್ತಿ ನನ್ನ ಮೇಲೆ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು. ಸೊ ದೇವರ ವಾಕ್ಯ ನಮ್ಮನ್ನು ಒಂದು ಸ್ಥಳದಿಂದ ಇಲ್ಲ ಆ ಸಂಭವದಿಂದ ನಮ್ಮನ್ನು ಬೇರ್ಪಡಿಸುತ್ತೆ. ನಮ್ಮ ಯೋಚನೆಗಳು ಅನೇಕ ಕಾರ್ಯದಲ್ಲಿ ತುಂಬಿರುವಾಗ ನಾವು ದೇವರ ವಾಕ್ಯವನ್ನು ಕೇಳುವಾಗ ಆ ಯೋಚನೆಗಳು, ಆ ಶರೀರ ಅಭಿಲಾಷೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಯಾಕೆಂದರೆ ಶರೀರ ಅಭಿಲಾಷೆ ಆತ್ಮನಿಗೆ ವಿರುದ್ಧವಾದದ್ದು. ಕರ್ತನಿಗೆ ಸ್ತೋತ್ರ. ಅದರಿಂದ ನಾವು ದೇವರ ವಾಕ್ಯವನ್ನು ಕೇಳುವಾಗ ಅದು ನಮ್ಮ ಶರೀರವನ್ನು ಅಡಗಿಸುವಂಥ ಶಕ್ತಿ ಅದರಲ್ಲಿದೆ. ಕರ್ತನಿಗೆ ಸ್ತೋತ್ರ. ಅದನ್ನು ನಡೆಸುವಂಥ ಶಕ್ತಿ ದೇವರ ವಾಕ್ಯದಲ್ಲಿದೆ. ಕರ್ತನಿಗೆ ಸ್ತೋತ್ರ. ಈಗ ಎರಡನೇದಾಗಿ ನಾವು ನೋಡ್ತೇವೆ, 17ನೇ ಅಧ್ಯಾಯ, ತಿರುಗಿ ದೇವರ ವಾಕ್ಯ. ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಸೀದೋನ್ಯರ ಸಾರಿಪಾತ್ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಈಗ ದೇವರ ವಾಕ್ಯ ತಿರುಗಿ ಅವನು ನಡೆಸುತ್ತೆ. ಕರ್ತನಿಗೆ ಸ್ತೋತ್ರ. ಯಾತಕ್ಕೆ ಈ ಸಲ ನಡೆಸುತ್ತಂದ್ರೆ, ಎಲಿಯನಿಗೆ ಮಾತ್ರ ಅದ್ಭುತ ಆಗುವಂತಲ್ಲ, ಆ ಊರಲ್ಲಿ ಒಬ್ಬ ಬಡ ವಿಧವೆ ಇದ್ದಾಳೆ. ಕರ್ತನಿಗೆ ಸ್ತೋತ್ರ. ದೇವರನ್ನು ನಂಬಿದಂತ ಒಬ್ಬ ಬಡ ವಿಧವೆ ಇದ್ದಳು. ಆ ವಿಧವೆಯ ಮನೆಗೆ ದೇವರು ಏನ್ ಮಾಡ್ತಾನೆ, ಸರಿ ಇಲ್ಲಿ ನೀರು ತೀರೋಯ್ತು, ನಾನೇನ್ ಮಾಡ್ತೀನಿ, ನಿನ್ನನ್ನ ಒಬ್ಬ ವಿಧವೆಯ ಮನೆಗೆ ನಡೆಸ್ತೇನೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿಯೇ, ದೇವರು ಹೇಳುವಂಥದ್ದನ್ನೆಲ್ಲ ಮಾಡೋದಿಕ್ಕೆ ವಿರೋಧವಾದದ್ದು ಏನಂದ್ರೆ, ಅದೇ ಪೌಲ ಹೇಳ್ತಾನೆ, ಶರೀರ ಭಾವಗಳು ಆತ್ಮನಿಗೆ ವಿರೋಧವಾಗಿದೆ. ಅಂದ್ರೆ ಹೊರಗಡೆ ವಿರೋಧ ಇರೋದಿಲ್ಲ, ನಮ್ಮ ಶರೀರದಲ್ಲಿ ಒಂದು ಹೋರಾಟ ಇರುತ್ತೆ. ದೇವರ ಆತ್ಮದಿಂದ ನಾವು ನಡೆಸ್ಕೊಳ್ಪಡಬೇಕಾದ್ರೆ ನಮ್ಮ ಶರೀರದಲ್ಲಿ ಒಂದು ಹೋರಾಟ ಇರುತ್ತೆ. ಕರ್ತನಿಗೆ ಸ್ತೋತ್ರ. ಸ್ವಲ್ಪ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ದೇವರು ಎಬ್ಬಿಸುವಾಗ ಇನ್ನು ಸ್ವಲ್ಪ ನಿದ್ದೆ ಮಾಡೋಣ. ಇದೇ ಶಿಷ್ಯರಿಗಾಯಿತು. ಯೇಸು ಹೇಳ್ದ, ಅವ್ರು ನೋಡ್ಬಿಟ್ಟು, ನೀವು 1 ಗಂಟೆ ಕಾಲ ಆದರೂ ಎಚ್ಚೆತ್ತು ಪ್ರಾರ್ಥಿಸಬಾರ್ದೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಬಾರ್ದೆ ಅಂತೇಳಿ ಶಿಷ್ಯನ ಕೇಳ್ದ. ಆಗ ನಮ್ಮ ಜೀವನದಲ್ಲಿ ಶೋಧನೆಗಳು ಬರುವಾಗ ನಾವು ಹೆಚ್ಚಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆಗೆ ವಿರೋಧವಾದದ್ದು ಶರೀರ ಅಭಿಲಾಷೆಗಳು. ಯಾಕಂದರೆ ಶರೀರಕ್ಕೆ ಯಾವಾಗಲೂ ರೆಸ್ಟ್ ಬೇಕು, ಅದಕ್ಕೆ ಅದು ಊಟ ಬೇಕು, ಮಲಗಬೇಕು. ಸೊ ಆ ಶರೀರನ ಒಂದು ಹತೋಟಿಗೆ ತರಬೇಕಾದ್ರೆ ನಾವು ದೇವರ ಆತ್ಮದಿಂದ ನಡೆಸಲ್ಪಡಬೇಕು. ಕರ್ತನಿಗೆ ಸ್ತೋತ್ರ. ಈಗ ಸಾರಿಪಾತ್ ಊರಿಗೆ ಹೋಗು, ಅಲ್ಲಿ ನಿನ್ನನ್ನು ಸಾಕುವಂತೆ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಎಲಿಯ ಏನ್ ಮಾಡ್ತಾನೆ, 10ನೇ ವಾಕ್ಯ ಹೇಳುತ್ತೆ, ಎಲಿಯನು ದೇವರು ಹೇಳಿದಂತೆ ಮಾಡಿದನು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಹೋದರ ಸಹೋದರಿ, ನಾವು ದೇವರ ಆತ್ಮದಿಂದ ನಡೆಸಲ್ಪಡಬೇಕು. ಯಾಕೆಂದ್ರೆ ದೇವರ ಆತ್ಮದಿಂದ ನಾವು ನಡೆಸಲ್ಪಡುವಾಗ ಶರೀರದ ಅಭಿಲಾಷೆಗಳನ್ನ ನಾವು ಗೆಲ್ತೇವೆ. ಕರ್ತನಿಗೆ ಸ್ತೋತ್ರ. ಆ ಶರೀರದಲ್ಲಿ ಬರುವಂತಹ ಹೋರಾಟಗಳನ್ನು ಗೆಲ್ತೇವೆ. ಆ ಶರೀರದಲ್ಲಿ ಬರುವಂತಹ ಆಸೆಗಳನ್ನು ಗೆಲ್ತೇವೆ. ಕರ್ತನಿಗೆ ಸ್ತೋತ್ರ. ಆ ಶರೀರಕ್ಕೆ ಬರುವಂತಹ ಶೋಧನೆಗಳನ್ನು ನಾವು ಗೆಲ್ತೇವೆ. ಅದರಿಂದ ನಾವು ದೇವರ ಆತ್ಮದಿಂದ ನಡೆಸಿಕೊಳ್ಪಡಬೇಕು. ಏಕೆಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಕರ್ತನಿಗೆ ಸ್ತೋತ್ರ. ಆಮೆನ್. ಈಗ 3ನೇದಾಗಿ ತಿರುಗಿ ಏನ್ ಮಾಡ್ತದೆ ಅಂದ್ರೆ, ಯಾತಕ್ಕೆ ದೇವರು ಆ ಎಲಿಯನನ್ನ ದೇವರ ಆತ್ಮದಿಂದ ನಡೆಸ್ತಾ ಅಂದ್ರೆ, ಆ ಕಥೆಯಲ್ಲಿ ನಾವು ನೋಡುವಾಗ ಆ ದೇಶದಲ್ಲಿ ಒಬ್ಬ ಕೆಟ್ಟ ರಾಜ ಇದ್ದ. ಒಂದು ಕೆಟ್ಟದ್ದು ನಡೀತಾ ಇತ್ತು. ಆ ದೇಶದಲ್ಲಿ ಒಬ್ಬ ದುಷ್ಟ ರಾಜ ಇದ್ದ. ಒಂದು ಅರಸ 21ನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯ ಹೇಳ್ತಾನೆ ಆ ದೇಶದ ರಾಜ ಹೇಗಿದ್ದ ಅಂತೇಳಿ. ಒಂದು ಅರಸ 21ನೇ ಅಧ್ಯಾಯ 25ನೇ ವಾಕ್ಯ. ಹೆಂಡತಿಯಾದ ಇಜಬೇಲಳಿಂದ ಪ್ರೇರೇಪಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ತನ್ನನ್ನು ಮಾರಿಬಿಟ್ಟ ಆಹಾಬನೆಂಬ ದುಷ್ಟನು ಇನ್ನೊಬ್ಬನಿರಲಿಲ್ಲ. ಅಂದ್ರೆ ಆ ದೇಶದಲ್ಲಿ
ಆ ರಾಜ ಹೇಗಿದ್ದ ಅಂದರೆ ಅವನು ದೇವರ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡೋನು. ಆ ಕೆಟ್ಟದ್ದನ್ನು ಮಾಡೋದಕ್ಕೆ ತನ್ನನ್ನೇ ಮಾರಿಬಿಟ್ಟಂತವನು. ಮಾತ್ರವಲ್ಲ, ಅವನು ದುಷ್ಟನಾಗಿದ್ದ. ಇವತ್ತು ನೋಡಿ ನಮ್ಮ ದೇಶದಲ್ಲಿ ಎಷ್ಟು ಕೆಟ್ಟದ್ದು ನಡೀತಾ ಇದೆ, ಎಷ್ಟು ದುಷ್ಟತನ ನಡೀತಾ ಇದೆ. ಕರ್ತನಿಗೆ ಸ್ತೋತ್ರ. ಈಗ ನಾವು ಅದರಿಂದೆಲ್ಲ ಯೋಚನೆ ಮಾಡಬೇಕಾದ್ರೆ ನಾವು ಮತ್ತೊಬ್ಬರಾಗಿರ್ತೇವೆ. ಆದರೆ ನಾವು ದೇವರ ಆತ್ಮದಿಂದ ನಡೆಸಲ್ಪಡುವಾಗ ಶರೀರದ ಅಭಿಲಾಷೆಗಳನ್ನು ನಾವೇನು ಮಾಡ್ತೀವಿ? ಗೆಲ್ತೇವೆ. ದೇವರಿಗೆ ಸ್ತೋತ್ರ. ಏಕೆಂದರೆ ನಾವು ಈ ಲೋಕದವರಲ್ಲ. ನಾನು ಈ ಲೋಕದವನಲ್ಲದಂತೆ ನೀವು ಈ ಲೋಕದವರಲ್ಲ. ನಾವು ಈ ಲೋಕದವರಂತೆ ಯೋಚಿಸೋರಲ್ಲ, ಈ ಲೋಕದವರಂತೆ ಮಾತಾಡೋರಲ್ಲ. ನಾವು ದೇವರ ಮಕ್ಕಳು. ಕರ್ತನಿಗೆ ಸ್ತೋತ್ರ. ದೇವರ ಆತ್ಮದಿಂದ ನಡೆಸಲ್ಪಡುವಂಥವ್ರು. ಬರುವಂಥ ಒಂದೊಂದು ಸಂದರ್ಭಗಳಲ್ಲಿ ದೇವ ಆಲೋಚನೆಗಳನ್ನು ಇಟ್ಟುಕೊಂಡು ದೇವರ ಹಿಂದೆ ಹೋಗಿ ಒಂದೊಂದರಲ್ಲಿ ಜಯವನ್ನು ಕಾಣುವಂಥವ್ರು. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ಇಂದಿನಿಂದ ನಿನ್ನನ್ನು ನನ್ನನ್ನು ದೇವರೇನು ಮಾಡಲಿ? ಆತನ ಆತ್ಮದಿಂದ ನಡೆಸಲಿ ಎಂದು ಹೇಳುವುದೇ ನನ್ನ ಪ್ರಾರ್ಥನೆ. ಅದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಪೌಲ ಗಲಾತ್ಯ ಸಭೆಗೆ ಏನು ಹೇಳ್ತಾನೆ ಅಂದರೆ, ನೀವು ದೇವರ ಆತ್ಮದಿಂದ ನಡೆಸಲ್ಪಡಿರಿ, ಮನುಷ್ಯರನ್ನು ಮೆಚ್ಚಿಸೋಕೆ ಹೋಗಬೇಡಿ. ಸಭೆಯಲ್ಲಿ ನಡೀತಾ ಇರೋದೇ. ಆಗ ಅವನೇನು ಮಾಡ್ತಾನೆ? ನಾನು ಮನುಷ್ಯರನ್ನು ಮೆಚ್ಚಿಸೋನಾಗಿದ್ರೆ ನಾನು ದೇವರನ್ನು ಮೆಚ್ಚಿಸೋನಲ್ಲ. ನಾವು ದೇವರನ್ನು ಮೆಚ್ಚಿಸುವಂಥವ್ರು. ಯಾಕಂದರೆ ನಮ್ಮ ನಂಬಿಕೆಯ ದೇವರನ್ನು ಮೆಚ್ಚಿಸುವಂಥದ್ದು. ಅದರಿಂದ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂದರೆ, ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧ. ಅಂದರೆ ನಮ್ಮೊಳಗೆ ಒಂದು ಹೋರಾಟ ಇರುತ್ತೆ ನಾವು ಆತ್ಮದಿಂದ ನಡೆಸಲ್ಪಡುವಾಗ. ಈಗ ಎಲ್ಲಿ ಹೇಳಿರ್ಬೋದು, ಇಲ್ಲ ದೇವರೇ ನಾನು ಇಲ್ಲೇ ಇರ್ತೀನಿ, ನೀನು ಇನ್ನು ಕಾಗೆಗಳಲ್ಲೆಲ್ಲ ಹೋಗೋದಿಲ್ಲ, ಬಡವೆ ಇದೆ ಮನೆಗೆ ನಾನು ಹೋಗೋದಿಲ್ಲ. ದೇವರು ಹೇಳ್ತಾನೆ, ನೋ. ಒಂದು ಕೆಟ್ಟತನ ಹೋಗಬೇಕಾದ್ರೆ ದೇಶವನ್ನು ಬಿಟ್ಟು, ಒಂದು ದುಷ್ಟತನ, ಒಂದು ಕೆಟ್ಟದ್ದು ಹೋಗಿ ಒಂದು ಒಳ್ಳೇದು ಆಗಬೇಕಾದ್ರೆ ನೀನು ನಾನು ದೇವರ ಆತ್ಮದಿಂದ ನಡೆಸಲ್ಪಡಬೇಕು. ದೇಶದಲ್ಲಿ ಒಂದು ಒಳ್ಳೇದು ನಡಿಬೇಕಾದ್ರೆ ನೀನು ನಾನು ದೇವರ ಆತ್ಮದಿಂದ ನಡೆಸಲ್ಪಡಬೇಕು. ದೇವ್ರ ಮುಂದೆ ಹೋಗಿ ದೇವ್ರ ವಾಕ್ಯ ಕೇಳ್ತಾ ಕೇಳ್ತಾ ಈ ಪರಿಸ್ಥಿತಿಯಲ್ಲಿ ದೇವರೇ ಎಲ್ಲಿ ನೋಡಿದ್ರೇನು, ಯಾವ ಕಡೆ ನೋಡಿದ್ರೇನು ಕಣ್ಣೀರು, ಗೋಳಾಟ, ದುಃಖ. ಸ್ವಲ್ಪ ಸಮಯ ನಾವು ಜನ ಪಡುವಂತ ಆ ಕಣ್ಣೀರು ನೋಡಿದ್ರೆ ನಮ್ಮಿಂದ ಯಾವ ಸಹಾಯನೂ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ದೇವ್ರ ಬಳಿಗೆ ಹೋಗ್ಬಿಟ್ಟು ಅವ್ರಿಗೋಸ್ಕರ ನಾವು ಗೋಳಾಡ್ಬೋದು, ಅವ್ರ ಜೊತೆ ಸೇರಿ ನಾವು ಅಳ್ಬೋದು. ದೇವರೇ ನಮ್ಮನ್ನು ಕರುಣಿಸು, ದೇವರೇ ನಮ್ಮನ್ನು ಕರುಣಿಸು. ನಾವು ಆತ್ಮದಿಂದ ನಡೆಸಲ್ಪಡಬಹುದು. ಈಗ ಒಬ್ಬರು ಕಷ್ಟ ಇದೆ ಅಂದರೆ ನಾವು ಹೋಗಿ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ಶರೀರ ಹಾಗೆ ಅವ್ರು ನೋಡ್ಬಿಟ್ಟು ನನಗೆ ಬಂದಿಲ್ಲವಲ್ಲ, ಪರವಾಗಿಲ್ಲ ದೇವರೇ ನಿನಗೆ ಸ್ತೋತ್ರ ಅಂತ ನಾವು ಮಲಗಬಾರ್ದು. ಆ ಶರೀರ ಅಭಿಲಾಷೆಗಳನ್ನು ಬಿಟ್ಟು ಆತ್ಮದಿಂದ ನಡೆಸುವರಾಗಿ, ಅಯ್ಯೋ ದೇವರೇ ನಮ್ಮ ದೇಶದಲ್ಲಿ ಇಷ್ಟು ಜನ ಹಾಳಾಗ್ತಾ ಇದ್ದಾರಲ್ಲ, ಇಷ್ಟು ಜನ ಕಣ್ಣೀರಿನಲ್ಲಿದ್ದಾರಲ್ಲ, ಇಷ್ಟು ಜನ ಸಾಯ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಕರ್ತನನ್ನು ನೋಡಿ ಗಂಟೆಗಟ್ಟಲಾಗಿ ಪ್ರಾರ್ಥಿಸಬಹುದು. ಎಷ್ಟು ಪ್ರಾರ್ಥಿಸಿದ್ರು ಸಾಲೋದಿಲ್ಲ ಇವತ್ತು. ಯಾಕೆಂದರೆ ಜನರ ಸಮಸ್ಯೆ ಅಷ್ಟು ಕೆಟ್ಟದ್ದು ದೇಶವನ್ನು ತುಂಬುತ್ತಾ ಇದೆ, ಅಷ್ಟು ದುಷ್ಟತನ ದೇಶವನ್ನು ತುಂಬುತ್ತಾ ಇದೆ. ನಮ್ಮನ್ನು ನಾವು ಬೇರ್ಪಡಿಸ್ಕೊಳ್ಬೇಕು. ದೇವರ ವಾಕ್ಯಕ್ಕೆ, ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ, ದೇವರ ವಾಕ್ಯವನ್ನು ಪ್ರಚಾರ ಮಾಡುವಂತೆ, ದೇವರ ಸನ್ನಿಧಿಗೆ ಹೋಗುವ ಒಂದು ಮಾತು ಹೇಳು ಸ್ವಾಮಿ. ಶತಾಧಿಪತಿ ಹೇಳು, ಒಂದು ಮಾತು ಹೇಳು, ಕೆಲಸಗಾರ ಬದುಕ್ತಾನೆ, ಒಂದು ಮಾತು ಹೇಳು, ನನ್ನ ದೇಶ ಗುಣವಾಗುತ್ತೆ ಅಂತೇಳಿ ದೇವ್ರ ಮುಂದೆ ನಾವು ನಿಲ್ಲುವಾಗ ಕರ್ತನಿಗೆ ಸ್ತೋತ್ರ, ನಾವು ಆತ್ಮದಿಂದ ನಡೆಸಲ್ಪಡ್ತಾ ಇದ್ದೀವಿ. ಈಗ ನೋಡಿ, ಎರಡನೇದಾಗಿ ದೇವರು ಏನು ಮಾಡ್ದ? ಏಲಿಯನನ್ನ ನಡೆಸ್ದ. ತಿರುಗಿ ಅದೆಲ್ಲ ಮುಗೀತು. ಈಗ 18ನೇ ವಾಕ್ಯದಲ್ಲಿ ತಿರುಗಿ ದೇವರ ವಾಕ್ಯ ಏನು ಹೇಳುತ್ತೆ? ಏಲಿಯನ್ ನೋಡಿ ಮಾತಾಡುತ್ತೆ. 18ನೇ ವಾಕ್ಯ, 1 ಅರಸರು 18ನೇ ಅಧ್ಯಾಯ 2ನೇ ವಾಕ್ಯ. ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಆಮೇನ್, ಹಲ್ಲೆಲೂಯಾ. ಈಗ ನೋಡಿ, ಮೊದಲೇದಾಗಿ ಆ ದೇಶದ ಅರಸನ ಹೋಗಿ ಕಾಣು ಅಂತ ಹೇಳಲಿಲ್ಲ. ಮೊದಲೇದಾಗಿ ನೀನು ಕೇರಿಯತ್ ಹಳ್ಳಕ್ಕೆ ಹೋಗು, ನಿನ್ನನ್ನು ಬೇರೆ ಮಾಡ್ಕೋ. ನಂತರ ವಿಧವೆ ಮನೆಗೆ ಹೋಗು, ದೇವರಾತ್ಮದಿಂದ ನಡೆಸಲ್ಪಡಿಸ್ತಾನೆ. ಈಗ ನಂತರ ಹೇಳ್ತಾನೆ, ಆಹಾಬನನ್ನು ಹೋಗಿ ಕಾಣು, ನಾನು ದೇಶಕ್ಕೆ ಮಳೆ ಕೊಡ್ತೇನೆ. ಹಲ್ಲೆಲೂಯಾ. ಹೌದು ಸಹೋದರ ಸಹೋದರಿ, ನೀನು ನಾನು ದೇವರ ಆತ್ಮದಿಂದ ನಡೆಸಲ್ಪಡುವಾಗ ದೇಶಕ್ಕೆ ದೇವರೇನು ಮಾಡ್ತಾನೆ? ಮಳೆ ಕೊಡ್ತಾನೆ. ದೇಶಕ್ಕೆ ದೇವರೇನು ಮಾಡ್ತಾನೆ? ಯಾಕೆಂದರೆ ಆ ದೇಶದ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ದೇವರಿಂದ ಮಾತ್ರನೇ ಸಾಧ್ಯ. ಆಹಾಬನಿಂದ ಸಾಧ್ಯ ಇಲ್ಲ, ಏಲಿಯನಿಂದ ಸಾಧ್ಯ ಇಲ್ಲ. ಆದರೆ ಏಲಿಯ ಏನು ಮಾಡ್ತಾನೆ ಅಂದರೆ, ದೇವರು ಹೇಳಿದ ಮಾತಿನಂತೆ ನಡೆಯುವಾಗ ಈಗ ಹೇಳ್ತಾನೆ, ನೀನು ಹೋಗಿ ಆಹಾಬನನ್ನು ಕಾಣು, ನಾನೇನು ಮಾಡ್ತೀನಿ? ದೇಶಕ್ಕೆ ಮಳೆ ಕಳಿಸ್ತೇನೆ. ಹಲ್ಲೆಲೂಯಾ. 18ನೇ ವಾಕ್ಯ ಏನು ಹೇಳುತ್ತೆ?
18 ಒಂದು ಅರಸು. ಅದಕ್ಕೆ ಅವನು ಅವರಿಗೆ, ಆಪತ್ತನ್ನು ಬರಮಾಡಿದನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣ ಅಂದ. ಕರ್ತನಿಗೆ ಸ್ತೋತ್ರ. ಸಮಸ್ಯೆಗೆ ಕಾರಣ ಆಹಾಬನನ್ನು ಹೋಗಿ ಕಾಣು ಅಂತ ಹೇಳಿದ ಕಾರಣ ಏನಂದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ನೀನು ದೇವರ ಕಡೆಗೆ ತಿರುಗಬೇಕು, ನಿನ್ನ ದುಷ್ಟತನವನ್ನು ಬಿಡಬೇಕು, ನಿನ್ನ ಕೆಟ್ಟ ಕೆಲಸವನ್ನು ನೀನು ಬಿಡಬೇಕು ಅಂತೇಳಿ ದೇವರೇನ್ ಮಾಡ್ತಾನೆ, ಏಲಿಯನನ್ನ ಆತ್ಮದಿಂದ ನಡೆಸ್ತಾನೆ. ದೇವ್ರ ವಾಕ್ಯದಲ್ಲಿ ಒಂದು ಮಾತಿದೆ, ನಾವು ದೇವರು ಹೇಳಿದ್ದನ್ನು ಮಾಡುವಾಗ ರಾಜರ ಮುಂದೆ ನಿಲ್ತೇವೆ ಅಂತ, ಮೂರ್ಖರ ಮುಂದೆ ಹೋಗಿ ನಾವು ನಿಲ್ಲೋದಿಲ್ಲ. ನಾವು ದೇವರ ಮಾತನ್ನು ಕೇಳುವಾಗ ರಾಜರ ಮುಂದೆ ದೇವರು ನಮ್ಮನ್ನು ನೆಲೆಸ್ತಾನೆ. ಹೌದು, ನಮ್ಮ ಕೆಲಸಗಳಲ್ಲಿ ನಾವು ಜಾಗೃತಿಯಾಗಿರುವಾಗ ನಾವು ಮೂರ್ಖರ ಮುಂದೆ ಹೋಗಿ ನಿಲ್ಲೋದಿಲ್ಲ, ದೇವರ ಮುಂದೆ ಹೋಗಿ ನಿಲ್ತೇವೆ. ಕರ್ತನಿಗೆ ಸ್ತೋತ್ರ. ಸಹೋದರ ಸಹೋದರಿ, ನಾವು ಏನು ಕಸುಬು ಮಾಡಿದ್ರೇನು ದೇವರ ಮುಂದೆ ಹೋಗಿ ನಿಲ್ಲಬೇಕು. ಕರ್ತನಿಗೆ ಸ್ತೋತ್ರ. ದೇವರೇ, ಈ ಕೆಲಸವನ್ನು ನಾನು ಹೇಗೆ ಮಾಡಲಿ, ನಿನ್ನ ಆತ್ಮದಿಂದ ನನ್ನನ್ನು ನಡೆಸು. ಈಗ ಎಲಿಯ ಹೋಗ್ಬಿಟ್ಟು ಏನು ಮಾಡ್ತಾನೆ, ದೇವ್ರ ಎಲಿಯ ನೋಡಿ ಹೇಳ್ತಾನೆ, ನೀನು ಹೋಗಿ ಆಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡ್ತೇನೆ. ಆಮೇನ್, ಹಲ್ಲೆಲೂಯಾ. ದೇವ್ರ ಮಾತಿನ ಬಾಯಿಂದ ಒಂದು ಮಾತು ಹೊರಡದೆ ಯಾವ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಸಹೋದರ ಸಹೋದರಿ, ನಾವು ಯಾರನ್ನು ಕಾಣಬೇಕು, ನಾವು ಎಲ್ಲೋಗಿ ಇರಬೇಕು, ಯಾರು ನಮ್ಗೆ ಆಹಾರ ಕೊಡ್ತಾರೆ, ಪ್ರತಿಯೊಂದನ್ನ ದೇವರ ಆತ್ಮದಿಂದ ನಡೆಸಲ್ಪಡುವಂತ ಎಲಿಯ ಕಲ್ತ್ಕೊಂಡ. ಕರ್ತನಿಗೆ ಸ್ತೋತ್ರ. ನೀನು ನಾನು ಕಲ್ತ್ಕೊಳ್ಳೋಣ. ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ನಂತರ ಕೊನೆಯದಾಗಿ 4ನೇದಾಗಿ ಹೇಗೆ ನಡೆಸ್ತಾನೆ, 19ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಇರುತ್ತೆ ಹೇಳುತ್ತೆ, 13ನೇ ವಾಕ್ಯ ಹೇಳುತ್ತೆ, ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದೋರದಲ್ಲಿ ನಿಂತನು. ಆಗ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು. ಈಗ ಏನಾಗುತ್ತೆ, ಎಲಿಯ ದೇವ್ರ ಮಾತು ಕೇಳ್ತಾ ಕಾಗೆಗಳು ಅವನಿಗೇನು ಮಾಡ್ತು, ಈಗ ನಡೆಸಲ್ಪಡ್ತಾ ಇದ್ದಾನೆ. ಕಾಗೆಗಳಿಗೆ ಊಟ ಕೊಡ್ತು, ಮಾಂಸ ಕೊಡ್ತು. ಬಡ ವಿಧವೆಯಲ್ಲಿ ಮನೆಗೆ ಹೋದ, ಅಲ್ಲಿ ಅದ್ಭುತ ನಡೆಯಿತು. ಆಹಾಬನನ್ನು ಕಾಣು ಅಂತ ಹೇಳ್ದ, ಮಳೆ ಬಂತು. ಕರ್ತನಿಗೆ ಸ್ತೋತ್ರ. ಈಗ ಮಳೆ ಬಂತು ಅಲ್ಲ, ಆ ದೇಶದಲ್ಲಿ ಅಂತ ಆಹಾಬನ ಹೆಂಡತಿಯಾದಂಥ ಯೆಸೆಬೇಲ್ ಏನು ಮಾಡ್ತಾಳೆ, ಎಲಿಯನ್ನ ನಾನು ಕೊಂದಾಕ್ತೇನೆ ನಾಳೆ ಅಂತ ಹೇಳ್ತಾರೆ. ಈಗ ಎಲಿಯ ತಪ್ಪಿಸ್ಕೊಂಡು ಓಡೋಗ್ತಾನೆ, ಭಯದಿಂದ ಇರ್ತಾನೆ. ದೇವರ ಆತ್ಮದಿಂದ ನಡೆಸಲ್ಪಟ್ಟಂಥ ಪ್ರವಾದಿ ಭಯದಿಂದ ತುಂಬಿರುವಾಗ ದೇವ್ರ ಎಲಿಯನ್ ನೋಡಿ ಏನು ಮಾಡ್ತಾನೆ, ಕೇಳ್ತಾನೆ, ಇಲ್ಲೇನು ಮಾಡ್ತೀಯ ಎಲಿಯ, ಯಾಕೆ ಭಯದಿಂದ ಇದ್ದೀಯಾ ಅಂತ ಹೇಳ್ಬಿಟ್ಟು 15ನೇ ವಾಕ್ಯ ಹೇಳುತ್ತೆ, ಆಗ ಯೆಹೋವನು ಅವನಿಗೆ, ನೀನು ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು, ಅಲ್ಲಿಂದ ಪಟ್ಟಣದೊಳಕ್ಕೆ ಪ್ರವೇಶಿಸಿ ಹಜಯೇಲನನ್ನು ಆರಾಮ್ಯರ ಅರಸನನ್ನಾಗಿ ಅಭಿಷೇಕಿಸು. ಈಗ ದೇವರೇನು ಮಾಡ್ತಾನೆ ಅವನ್ನ, ಸರಿ ಈಗ ನೀನು ನನ್ನ ಮಾತು ಕೇಳ್ತಾ ಇದೆಯಾ, ಈಗ ನೀನು ದಮಸ್ಕಕ್ಕೆ ಹೋಗು. ಸಿರಿಯಾ ದೇಶ ಅದು, ದಮಸ್ಕಕ್ಕೆ, ಇಸ್ರಾಯೇಲ್ ಬಿಟ್ಟು ಅಲ್ಲಿಗೆ ಹೋಗು, ಶತ್ರುಗಳ ದೇಶಕ್ಕೆ ಹೋಗು. ಅಲ್ಲಿ ನೀನೇನು ಮಾಡ್ದು, ಆಗ ನೀನು ಅಲ್ಲಿ ಹೋಗಿರುವಾಗ ಏನು ಮಾಡ್ತಾನೆ ಅಂದರೆ, ವಾಕ್ಯ ಏನು ಹೇಳುತ್ತೆ ಕೊನೆಯದಾಗಿ ಅಲ್ಲಿ ಹೋದ್ರೆ ಏನಾಗುತ್ತೆ, 18ನೇ ವಾಕ್ಯ, ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆ ಅದನ್ನು ಮುತ್ತಿಡದೆ ಇರುವ 7,000 ಮಂದಿ ಇಸ್ರಾಯೇಲನ್ನು ಉಳಿಸುವೆನು ಎಂದು ಹೇಳಿದನು. ಕರ್ತನಿಗೆ ಸ್ತೋತ್ರ. ಈಗ ಕೊನೆಯದಾಗಿ ದೇವರೇನು ಮಾಡ್ತಾನೆ, ನೀನು ದಮಸ್ಕಕ್ಕೆ ಹೋದರೆ ನಾನು ಜನರನ್ನು ಉಳಿಸ್ತೇನೆ ಅಂತ ಹೇಳಿದ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ನಾವು ದೇವರ ಆತ್ಮದಿಂದ ನಡೆಸಲ್ಪಡುವಾಗ, ದೇವರ ಮಾತನ್ನು ನಾವು ಕೇಳಿ ದೇವರ ಆತ್ಮದಿಂದ ನಾವು ನಡೆಸಲ್ಪಡುವಾಗ, ತಿರುಗಿ ನಾನು ನಿಮಗೆ ಗಲಾತ್ಯದಲ್ಲಿ ಹೇಳ್ತೀನಿ, ಯಾಕಂದರೆ ನಮ್ಮ ಶರೀರ ಅಭಿಲಾಷೆಗಳು ಏನು ಮಾಡುತ್ತೆ ಅಂದರೆ ಆತ್ಮಕ್ಕೆ ವಿರೋಧವಾಗಿ ಹೋರಾಡುತ್ತೆ. ಒಂದು ಸಂದೇಹ ತರುತ್ತೆ, ಒಂದು ಭಯ ತರುತ್ತೆ. ನೋಡಿ, ಏಲಿಯನಿಗೆ ಭಯ ತಂದುಬಿಡ್ತು. ಕರ್ತನಿಗೆ ಸ್ತೋತ್ರ. ಆಗ ದೇವರೇನು ಮಾಡ್ದ, ಇಲ್ಲೇನು ಮಾಡ್ತಾ ಇದೀಯಾ, ಯೆಸೆಬೇಲಿಗೆ ಯಾಕೆ ಹೆದರ್ತಾ ಇದೀಯಾ, ಇಲ್ಲಿಂದ ನೀನು ದಮಸ್ಕಕ್ಕೆ ಹೋಗು. ಈಗ ಎಲಿಯನೊಡನೆ ಒಂದೇ ಹೋರಾಟ, ಅವನೊಳಗೆ ಅವನ ಶರೀರ ಅಭಿಲಾಷೆಗಳು ಆತ್ಮಕ್ಕೆ ವಿರೋಧವಾಗಿ ಹೋರಾಡ್ತಾ ಇದೆ. ಕಂಬಳಿ ಮುಚ್ಕೊಂಡು ಗವಿಯಲ್ಲಿ ಅಡುಕೊಂಡಿದ್ದಾನೆ. ಒಂದು ಹೆಂಗಸ್ ಕೊಂದ್ಬಿಡ್ತಾಳೆ ನನ್ನಂತೇಳಿ. ಸಹೋದರ ಸಹೋದರಿ, ಯಾವ ರೋಗವು ನಮ್ಮನ್ನು ಕೊಲ್ಲಕ್ಕೆ ಸಾಧ್ಯ ಅಲ್ಲ, ಯಾವ ಸಂದರ್ಭಗಳು. ಏಕೆಂದರೆ ಯೇಸು ನಮಗೆ ಜೀವ ಕೊಡಕ್ಕೆ ಬಂದಿದ್ದಾನೆ. ಯೇಸು ಹೇಳ್ದ, ಕಳ್ಳ ಕದ್ಕೊಳ್ಳೋಕ್ಕೂ ಹಾಳು ಮಾಡೋದಕ್ಕೂ ಕೊಲ್ಲೋದಕ್ಕೂ ಬರ್ತಾನೆ, ಆದರೆ ನಾನು ನಿಮಗೆ ಜೀವ ಕೊಡಲೆಂದು ಹೇಳಿ, ಅದು ಸಮೃದ್ಧಿಯಾಗಿರಲೆಂದು ಹೇಳಿ ಬಂದೆ ಅಂತ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಯಾಕೆಂದರೆ ನಾವು ಯೋಚಿಸುವಂಥ ಯೋಚನೆಗಳು ಶರೀರ ಭಾವದಾಗಿರುವಾಗ ಅದು ಮರಣ ಅಂತೇಳಿ ರೋಮ 8ರಲ್ಲಿ
ಪೌಲ ಸಭೆಗೆ ಬರೀತಾನೆ, ನಾವು ಶರೀರ ಭಾವದ ಆ ಅಭಿಲಾಷೆಗಳನ್ನು ಗೆಲ್ಲುವಾಗ ಶಾರೀರಿಕ ರೀತಿಯಲ್ಲಿ ನಾವು ಯೋಚನೆ ಮಾಡೋದನ್ನು ಬಿಟ್ಟು ಆತ್ಮಿಕ ರೀತಿಯಲ್ಲಿ ನಾವು ಯೋಚನೆ ಮಾಡುವಾಗ ಅದು ಜೀವವು ಸಮಾಧಾನವು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ನಾವು ಶರೀರ ಭಾವ ನಡೆಸುವಾಗ ಅದು ದೇವರ ಮೆಚ್ಚಿಸೋದಿಲ್ಲ. ಈಗ ಆ ಒಂದು ಗವಿಯಲ್ಲಿ ಎಲಿಯ ಅಡುಕೊಂಡಿರೋದು ದೇವರಿಗೆ ಮೆಚ್ಚುಗೆಯಾದದಲ್ಲ. ಆದರೆ ದೇವರು ಎಲಿಯನ್ನು ನೋಡಿ, ಇಲ್ಲೇನ್ ಮಾಡ್ತಾ ಇದೆಯಾ, ದಮಸ್ಕಕ್ಕೆ ಹೋಗು, ಜನರನ್ನು ನಾನು ಉಳಿಸ್ತೇನೆ, ಇನ್ನೂ ಇದ್ದಾರೆ, ಉಳಿಯುವಂಥ ಜನ ಇನ್ನೂ ಇದ್ದಾರೆ, ನಾನು ಉಳಿಸ್ತೇನೆ ಅಂತ ಹೇಳ್ತಾನೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ನೀನು ನಾನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಆತ್ಮದಿಂದ ನಾವು ನಡೆಸಲ್ಪಡುವಾಗ, ಪೌಲ ಆ ಗಲಾತ್ಯ ಸಭೆಗೆ ಬರೆದಂಥ ಆ ವಾಕ್ಯಗಳನ್ನು ನಾವು ತಿರುಗಿ ಓದಿ ಪ್ರಾರ್ಥಿಸೋಣ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಆದ್ದರಿಂದ ನೀವೇನ್ ಮಾಡಿ, ಆತ್ಮದಿಂದ ನಡೆಸಿಕೊಳ್ಳಿರಿ. ಹಲ್ಲೆಲೂಯ. ಹೌದು, ನಾವು ಪ್ರಾರ್ಥಿಸೋಣ. ಸ್ವಲ್ಪ ಕಷ್ಟವಾದರೂ, ಸ್ವಲ್ಪ ಶ್ರಮವಾದರೂ ನಾವೇನ್ ಮಾಡೋಣ, ದೇವರ ವಾಕ್ಯಕ್ಕೆ ನಮ್ಮನ್ನ ಅರ್ಪಿಸೋಣ. ಹೌದು, ಈ ಸಮಸ್ಯೆಗಳನ್ನು ನನ್ನ ದೇವರು ಪರಿಹರಿಸ್ತಾನೆ. ಆತನು ನನ್ನ ಪರಿಹಾರಿ, ಆತನು ನನ್ನ ಆರೋಗ್ಯದಾಯಕ, ಆತನು ನನಗೆ ಒದಗಿಸುವವನು, ಆತನು ನನ್ನ ಒಳ್ಳೆಯ ಕುರುಬ, ಆತನು ನನಗೆ ಸಹಾಯ ಮಾಡುವಂಥವನು, ಆತನೇ ನನ್ನ ಸಮಾಧಾನ. ಹಲ್ಲೆಲೂಯ. ಹೌದು, 1 ಸಾಮುವೇಲ 7ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಜ್ಞಾಪಕಕ್ಕೆ ಬರ್ತಾ ಇದೆ. ಏನಂದ್ರೆ, ಫಿಲಿಷ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದ್ರಿಂದ ಇಸ್ರಾಯೇಲರ ಪ್ರಾಂತ್ಯದೊಳಕ್ಕೆ ಬಾರಲೇ ಇಲ್ಲ. ಏಕೆಂದರೆ ಕರ್ತನ ಹಸ್ತ ಸಮುವೇಲನ ಮೇಲಿತ್ತು. ಹೌದು ಸಹೋದರ ಸಹೋದರಿ, ನಮ್ಮನ್ನು ಬಾಧಿಸುವಂಥ ಈ ರೋಗಗಳು ನಮ್ಮ ಹತ್ರ ಬರದಂತೆ ಕರ್ತನ ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ದೇವರ ಆತ್ಮದಿಂದ ನಡೆಸಲ್ಪಡೋಣ. ಹೋಗಬೇಡ ಅಂದರೆ ಹೋಗಬೇಡಿ. ಈಗ ಹೊರಗಡೆ ಏನು ಮಾಡ್ತಾರೆ, ಕಾರಣ ಇಲ್ಲದೆ ಯಾರು ಹೊರಗೆ ಹೋಗಬೇಡಿ ಅಂತ ಅವರೊಂದು ಆಜ್ಞೆ ಕೊಟ್ಟಿದ್ದಾರೆ. ಸೊ ದೇವರ ಆತ್ಮದಿಂದ ನಾವು ನಡೆಸಲ್ಪಡುವಾಗ ಕರ್ತನೇ ಇಲ್ಲಿ ಹೋಗ್ಲಾ ಬೇಡ, ದೇವರ ಆತ್ಮ ಹೇಳಿದ್ರೆ ಬೇಡ ಅಂತ ಹೇಳಿದ್ರೆ ಹೋಗಬೇಡಿ, ಮನೆಯಲ್ಲೇ ಇರು ಅಂದರೆ ಮನೆಯಲ್ಲಿರಿ. ಕರ್ತನಿಗೆ ಸ್ತೋತ್ರ. ದೇವರ ಆತ್ಮ ನಿಮ್ಮನ್ನು ಬೆಳಗ್ಗೆ ಹೇಗೆ ನಡೆಸ್ತಾನೋ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯವನ್ನು ನೀನು ಹೇಳ್ತಾ ಇರು ಅಂತ ಹೇಳಿದ್ರೆ ಸಾಕು. ದೇವರ ವಾಕ್ಯವನ್ನು ನಾವು ನಂಬಿ ಆ ವಾಕ್ಯವನ್ನು ನಾವು ಹೇಳುವಾಗ ಕರ್ತನಿಗೆ ಸ್ತೋತ್ರ, ವಾಕ್ಯದಲ್ಲಿ ಅಡಗಿರುವಂಥ ಶಕ್ತಿಯನ್ನು ನಾವು ಕಾಣ್ತೇವೆ. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಾಕಾರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ ಅಂತೇಳಿ ಕರ್ತನ ವಾಕ್ಯ ಹೇಳುತ್ತೆ. ಹೌದು ಸಹೋದರ ಸಹೋದರಿ, ಆತನು ನಮ್ಮನ್ನು ತಪ್ಪಿಸಲು ಶಕ್ತನಾಗಿದ್ದಾನೆ. ಕಣ್ಗಳನ್ನು ಮುಚ್ಚಿ, ಕರ್ತನೇ ನಿನ್ನ ಆತ್ಮದಿಂದ ನನ್ನನ್ನು ನಡೆಸು ಅಂತೇಳಿ ಪವಿತ್ರಾತ್ಮನ ಸಹಾಯವನ್ನು ಕೋರಿ ಜಯಶಾಲಿಗಳಾಗಿ ಬಾಳೋಣ. ಕರ್ತನ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಅಪ್ಪ, ಇಂದು ನೀನು ಕೊಟ್ಟಂತ ನಿನ್ನ ವಾಕ್ಯಗಳಿಗೋಸ್ಕರ ಸ್ತೋತ್ರ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ನಾನು ಹೋಗಿ ನಿಮಗೋಸ್ಕರ ಒಬ್ಬ ಸಹಾಯಕನನ್ನು ಕಳಿಸ್ತೇನೆ ಅಂತ ಹೇಳಿದ್ವಿ. ನನ್ನ ಸಹಾಯ, ನಮ್ಮೆಲ್ಲರ ಸಹಾಯ ನಿನ್ನಿಂದ ಬರುವುದರಿಂದ ಕರ್ತನೇ, ಆ ಪರ್ವತಗಳ ಮುಂದೆ ನಮ್ಮ ಕಣ್ಗಳನ್ನೆತ್ತೇವೆ. ಯೆಹೋವನು ನಿಮ್ಮನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡುವನು. ಯೆಹೋವನು ನಿಮ್ಮ ಪ್ರಾಣವನ್ನು ಕಾಯುವನು ಅಂತ ಹೇಳಿದಂತ ನಿನ್ನ ಮಾತಿನಂತೆ ನಮ್ಮೆಲ್ಲರನ್ನು ಕಾಯಲು ನೀನು ಶಕ್ತನಾಗಿದ್ದಿ. ಆ ಸಹಾಯವನ್ನು ಕೇಳ್ತೇವೆ ಸ್ವಾಮಿ. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬಂತ ನಿನ್ನ ವಾಕ್ಯದಂತೆ ಕರ್ತನೆ, ನಮ್ಮ ಈ ಶೋಧನೆಗಳ ಸಮಯದಲ್ಲಿ, ಈ ಕೇಡಿನ ಸಂದರ್ಭದಲ್ಲಿ ಕರ್ತನೆ, ನಿನ್ನನ್ನು ನಾವು ದೃಷ್ಟಿಸಿ ನೋಡ್ತೇವೆ. ಕೇಡಿನಿಂದ ತಪ್ಪಿಸು ಕರ್ತನೆ. ನಮ್ಮ ಶೋಧನೆಗಳಲ್ಲಿ ನಮಗೆ ಸಹಾಯ ಮಾಡು ಸ್ವಾಮಿ. ನಿನ್ನ ಆತ್ಮದ ಶಕ್ತಿ ನಮ್ಮನ್ನು ತುಂಬಲಿ. ನಿನ್ನ ಪವಿತ್ರಾತ್ಮ ಬಲ ನಮ್ಮನ್ನು ತುಂಬಲಿ. ನಮ್ಮ ಅಂತರ್ಯಗಳನ್ನು ಕರ್ತನೆ ಬಲಪಡಿಸಲಿ. ಮನೋನೇತ್ರಗಳನ್ನು ಬೆಳಗಿಸಲಿ ಸ್ವಾಮಿ. ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ನಿಂತು ಆ ಪ್ರೀತಿಯ ಅಗಲ, ಆಳ, ಉದ್ದ, ಎತ್ತರ, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ನಾವು ತಿಳ್ಕೊಳ್ಳುವಂತೆ ನಮಗೆ ಅನುಗ್ರಹಿಸುವಾಗಲಿ. ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.